ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಎಗ್ ರೋಲ್ನ ಮಾಡ್ತಾಯಿದ್ದೀನಿ. ನಾನಿವಾಗ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಸಾಲ್ಟ್ ಹಾಕ್ಕೊಂಡು, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು. ಸೇಮ್ ಹೆಂಗೆ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀವೋ ಹಾಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋದು. ಆ್ಯಕ್ಚುಲಿ ನನ್ನ ಮಗಳು ಮಾಡ್ತಾಯಿದ್ದಾಳೆ ಇದನ್ನು. ಇವಾಗೆಲ್ಲ ಆಯಿತು. ಫೈನಲಾಗಿ ಈ ಥರ ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ ಟೈಮ್ ಇದ್ದರೆ ನೀವು ಅದನ್ನು ರೆಸ್ಟ್ ಮಾಡಿ ಇಡಬೇಕಾಗುತ್ತೆ. ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು, ಸಾಫ್ಟ್ ಆಗೋ ಥರ. ಅದು ನೆನೆಯೋವಷ್ಟರಲ್ಲಿ ಅದೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನೆನೆಯೋವಷ್ಟರಲ್ಲಿ ನಾವೊಂದು ಮಸಾಲೆನ ಮಾಡ್ಕೋಬೇಕಾಗುತ್ತೆ, ಪಲ್ಯನ. ಇವಾಗ ಇದು ಫೈನಲಾಗಿ ಆಯಿತು. ಇದನ್ನು ಮುಚ್ಚಿಟ್ಬಿಡೋಣ. ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಒಂದು ಅರ್ಧ ಗಂಟೆ ಅದು ನೆನ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿನಲ್ಲಿ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ತಿದ್ದೀನಿ, ಸನ್ಫ್ಲವರ್ ಆಯಿಲು. ಅದಕ್ಕಾದ ನಂತರ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು 5-6 ಬೆಳ್ಳುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಶುಂಠಿನೂ ಅಷ್ಟೇ. ಮತ್ತು ಒಂದು 2-3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚಿಕ್ಕದಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಉದ್ದಾಗಿ ಸ್ಲೈಸ್ ಥರ ಈರುಳ್ಳಿನ, ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಫ್ಟ್ ಆದರೆ ಸಾಕು ಫ್ರೆಂಡ್ಸ್. ಓಕೆ, ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಕ್ಕಳ ಟಿಫಿನ್ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಏನೋ ಇದೆ ಒಳಗಡೆ ಅಂತೇಳ್ಬಿಟ್ಟು ರೋಲ್ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಮೊಟ್ಟೆ ತಿನ್ನಲ್ಲ ಅಂದರೆ ಬರೀ ಇಷ್ಟು ವೆಜಿಟೇಬಲ್ನ ಹಾಕ್ಬಿಟ್ಟು ನೀವು ಮಾಡ್ಬೋದು. ಮತ್ತು ಇದು ಬೀಟ್ರೋಟು, ಒಂದು ಹಾಫ್ ಬೀಟ್ರೋಟು, ಮತ್ತು ಒಂದು ಚಿಕ್ಕದು ಕ್ಯಾರೆಟು, ಮತ್ತು ಕ್ಯಾಬೇಜು ಸ್ವಲ್ಪ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಬೇಕು ನೀವು ಅಷ್ಟನ್ನು ತೊಗೊಳ್ಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 10 ಆಗುತ್ತೆ. 10 ರೋಲ್ನ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕ್ರಂಚಿಯಾಗಿದ್ರೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಓಕೆ, ಮತ್ತು ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಧನಿಯಾ ಪೌಡರು, 3 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಪಲ್ಯ ರೆಡಿ ಆಯಿತು. ಮತ್ತು 2 ಮೊಟ್ಟೆನ ತೊಗೊಳ್ತಾಯಿದ್ದೀನಿ ನಾನು. ನೀವು ಮೊಟ್ಟೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನೀವು ಬರೀ ಆ ವೆಜಿಟೇಬಲ್ ಮಾತ್ರ ನೀವು ಹಾಕ್ಕೊಳ್ಬೋದು. ಯಾರಾದರೂ ಮೊಟ್ಟೆ ಪ್ರಿಯರಿದ್ದರೆ ಈ ಥರ 2 ಮೊಟ್ಟೆನ ಹಾಕ್ಕೊಂಡು ಬೀಟ್ ಮಾಡ್ಕೊತೀವಿ. ಬಟ್ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡ್ಕೊಳ್ಳಿ. ಓಕೆ, ಈ ಥರ ಚೆನ್ನಾಗಿ ಬೀಟ್ನ ಮಾಡಿಕೊಂಡು ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಏಕೆಂದರೆ ಎಣ್ಣೆ ಹಾಕ್ತಿರನೇ ಇದ್ದರೆ ಅದು ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇದರಲ್ಲಿ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ತಳ ಹಿಡಿಯೋದಿಲ್ಲ. ಅದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೊಟ್ಟೆನ. ಇಲ್ಲ ನಾನ್ ಸ್ಟಿಕ್ ಇದ್ದರೆ ನೀವು ನಾನ್ ಸ್ಟಿಕ್ ಬಾಣಲಿನ ಯೂಸ್ ಮಾಡ್ಬೋದು. ಅದು ಹಿಡಿಯೋದಿಲ್ಲ. ಬಟ್ ಎಣ್ಣೆ ಹಾಕ್ಕೊಂಡ್ರೆ ಹಿಡಿಯೋದಿಲ್ಲ ಫ್ರೆಂಡ್ಸ್. ಓಕೆ, ಇದು ಹಾಗೆ ನನ್ನ ಮಗಳು ಹಾಗೆ ಇಟ್ಬಿಟ್ಲು. ಓಕೆ, ನೋಡಿ, ಇವಾಗ ಮಾಡಿರೋ ವೆಜಿಟೇಬಲ್ ಒಳಗಡೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ ಆಗೋಯಿತು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ, ಎಲ್ಲ ನನ್ನ ಮಗಳೇ ಮಾಡ್ತಿದ್ದಾಳೆ. ಓಕೆನಾ, ಅವಳಿಗೆ ಇದೆಲ್ಲ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಎಲ್ಲ ರೋಲ್ ಥರ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ದಪ್ಪ ಉಂಡೆ ಬೇಕು ಆ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಟಿಫನ್ಗಂತೂ ತುಂಬಾ ಇಷ್ಟಪಡ್ತಾರೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ನಾವು ಹಾಕ್ಕೊಳ್ಬೋದು. ಓಕೆನಾ, ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾವಾಗಲೂ ಡೈಲಿ ಪಲ್ಯಗಳು ಚಟ್ನಿಗಳು ತಿಂತಾ ಇರ್ತೀವಲ್ವ, ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಓಕೆ, ಮಕ್ಕಳು ಅಂತ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ಬೇಕು. ಇವಾಗ ಈ ಥರ ಚಪಾತಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಕೆಳಗಡೆ ಹಸಿಟ್ಟನ್ನ ಹಾಕ್ಕೊಂಡು ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ ಚಪಾತಿನ. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಒಂದು ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆನಾ,
ಆಯಿತು. ಇವಾಗ ಚಪಾತಿ ಈ ಥರ ಲಟ್ಟಿಸ್ಕೊಳ್ಳಿ. ತೆಳ್ಳಗೆ ಲಟ್ಟಿಸ್ಕೊಂಡು ತವಾನ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ. ತವಾನ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಒಂದು ಕಡೆ. ಇವಾಗ ಎಣ್ಣೆನ ಹಚ್ಚಿಬಿಟ್ಟು, ಫಸ್ಟು ಎಣ್ಣೆ ಹಚ್ಚೋದೇನಕ್ಕೆ ಅಂದರೆ ಅದು ಅಂಟ್ಕೊಳ್ಬಾರ್ದು ಅಂತ. ತವಾಗ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ, ಫಸ್ಟೇ ಎಣ್ಣೆ ಹಾಕಿದ್ರೆ ಅದು ಕಚ್ಕೊಡೋದಿಲ್ಲ ಚಪಾತಿ. ಈ ಥರ ಎರಡು ಕಡೆ ಎಣ್ಣೆನ ಹಚ್ಕೊಂಡು ಬೇಯಿಸ್ಕೊಳ್ಳೋದು. ಇದು ಎಗ್ ರೋಲು ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಓಕೆನಾ. ಇವಾಗ ಚಪಾತಿನ ಬೇಯಿಸ್ಕೊಂಡು ಆ ಪಲ್ಯನ ಮಧ್ಯದಲ್ಲಿ ಇಟ್ಬಿಟ್ಟು ರೋಲ್ ಮಾಡಿದ್ರೆ ಎಗ್ ರೋಲ್ ರೆಡಿ. ಎಗ್ ರೋಲ್ ಫ್ರೀಯರಿಗೆ ಇದು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಫೈನಲಾಗಿ ಆಯಿತು. ಒಂದು ಪ್ಲೇಟ್ ಮೇಲೆ ನಾನು ಚಪಾತಿನ ಹಾಕ್ಕೊಂಡು ಈಗ ಪಲ್ಯನ ಮಧ್ಯದಲ್ಲಿ ಹಾಕ್ಕೊಂಡು ರೋಲ್ ಮಾಡ್ತಾಯಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ. ಎಗ್ಗು ಬೇಡ ಅನ್ನೋರು ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ. ಬರೀ ವೆಜಿಟೇರಿಯನ್ಸ್ ಇರ್ತಾರಲ್ಲ ಆ ಥರದವರು ಎಗ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಫೈನಲಾಗಿ ಎಗ್ ರೋಲ್ ರೆಡಿ ಆಯಿತು. ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಾನು ವಿಡಿಯೋನ ನೋಡ್ತಿದ್ದೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಫೈನಲಾಗಿ ಆಯಿತು. ಎಲ್ಲ ರೋಲ್ನ ಈ ಥರ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಫುಲ್ಲು ಖಾಲಿ ಮಾಡ್ಕೊಂಬರ್ತಾರೆ ಬಾಕ್ಸನ್ನು. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಓಕೆನಾ. ನೋಡಿ, ವಾವ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್.